ಒಂದಾನೊಂದು ಕಾಲದಲ್ಲಿ ನಾನೊಬ್ಳೇ ಪದ್ಮಾವತಿ ಅಂತಿದ್ದ ಮೆಟ್ರೋ ಕಂಡ್ರೆ ಈಗ ಜನ ಮೂಗ್ ಮುರಿತಿದ್ದಾರೆ. ನೀನಿಲ್ಲ ಅಂದ್ರೆ ಇನ್ನೊಂದು ಅಂತ ಬಸ್ಸು ಆಟೋ ಏರ್ತಿದ್ದಾರೆ. ಇದೆಲ್ಲ ಹೋಗ್ಲಿ, ಈಗ ಮೂರು ಮತ್ತೊಂದು ಅಂತ ಇನ್ನೊಂದು ಸಮಸ್ಯೆ ಸ್ಟಾರ್ಟ್ ಆಗಿದೆ. ರೇಟ್ ಹೈಕ್ ಮಾಡಿ ಪೋಸ್ಟ್ ಕೊಟ್ಟಿದ್ದ ಬಿಎಂಆರ್ಸಿಎಲ್ಗೆ ಈಗ ಜನ ಬುದ್ಧಿ ಕಲಿಸ್ತಿದ್ದಾರೆ. ಮೊದಲೇ ದರ ಏರಿಸಿ ಪ್ರಯಾಣಿಕರ ಬಿಪಿ ರೈಸ್ ಮಾಡಿಸಿದ್ದ ಮೆಟ್ರೋದಲ್ಲಿ ಈಗ ಮತ್ತೊಂದು ರಾಮಾಯಣ. ಎಸ್, ಇತ್ತೀಚೆಗೆ ಯಾಕೋ ಮೆಟ್ರೋ ಕಾರ್ಡ್ಗೆ ರೀಚಾರ್ಜ್ ವೇಳೆ ದುಡ್ಡು ಕಟ್ಟಾದ್ರೂ ಕಾರ್ಡ್ಗೆ ರೀಚಾರ್ಜ್ ಆಗ್ತಿಲ್ವಂತೆ. ಇದೇ ರೀತಿ ನಿತ್ಯ ಏನಿಲ್ಲ ಅಂದ್ರೂ ರೀಚಾರ್ಜ್ ಫೇಲ್ಯೂರ್ನಿಂದ ಪ್ರಯಾಣಿಕರು 1 ಲಕ್ಷಕ್ಕೂ ಅಧಿಕ ಹಣ ಕಳೆದುಕೊಳ್ತಿದ್ದಾರಂತೆ. ಇದು ಒಂದು ಸಮಸ್ಯೆ ಆದ್ರೆ ಈ ಬಗ್ಗೆ ಸಂಬಂಧಪಟ್ಟ ಮೆಟ್ರೋ ನಿಲ್ದಾಣದ ಸಿಬ್ಬಂದಿಯನ್ನ ಕೇಳಿದ್ರೆ ರ್ಯಾಶ್ ಆಗಿ ಬಿಹೇವ್ ಮಾಡ್ತಾರಂತೆ. 100 ರೂಪಾಯಿ ರೀಚಾರ್ಜ್ ಮಾಡಿದೀನಿ, ಯಾಕೆ ಬಂದಿಲ್ಲ ಅಂತ ಕೇಳಿದಕ್ಕೆ ಹೊಯ್ಸಳ ಕರೆಸಿ ನನ್ನ ಹತ್ರ ಮಾತಾಡೋದು ಸೊಲ್ಯೂಷನ್. ಹೌದೌದು, ನಮ್ದು ಅದೇ ತರ ಸೊಲ್ಯೂಷನ್. ಅದೇ ತರ ಸೊಲ್ಯೂಷನ್. ನಿಮ್ಮ ರೂಲ್ಸ್ ಎಲ್ಲ ಇದೆಯಾ ಹತ್ರ? ಒಬ್ರು ಹೊಯ್ಸಳಕ್ಕೆ ಫೋನ್ ಮಾಡ್ತೀನಿ ಹೋಯ್ತ್ಯಾ ಅಂತ ಕೇಳ್ತಾರೆ, ಇನ್ನೊಬ್ರು ನಮಗ್ ಗೊತ್ತಿಲ್ಲ ಟೆಕ್ನಿಕಲ್ ಇಶ್ಯೂ ಅಂತಾರೆ ಅಂತ ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ ನಿಮ್ ಟೈಮ್ ವೇಸ್ಟ್ ಮಾಡಂಗಿದ್ರೆ ಮಾಡ್ಕೊಂಡು ನಿಂತ್ಕೊ ಮಾತಾಡ್ಕೊಳ್ಳಿ ಅಂತ ಒಬ್ರು ಹೇಳ್ತಾರೆ. ಮೊನ್ನೆ ವಿಜಯನಗರ ಮೆಟ್ರೋ ನಿಲ್ದಾಣದಿಂದ ಬೈಯಪ್ಪನಹಳ್ಳಿ ಕಡೆ ಜೀವಿತಾ ಅನ್ನೋ ಯುವತಿ ಮೆಟ್ರೋದಲ್ಲಿ ಪ್ರಯಾಣ ಮಾಡೋಕೆ ಬಂದಿದ್ರು. ಈ ವೇಳೆ ವಿಜಯನಗರ ಮೆಟ್ರೋ ನಿಲ್ದಾಣದಲ್ಲಿ 100 ರೂಪಾಯಿ ಕಾರ್ಡ್ಗೆ ರೀಚಾರ್ಜ್ ಮಾಡಿಸಿದ್ದಾರೆ. ಆದ್ರೆ ಅಕೌಂಟ್ನಲ್ಲಿ ಹಣ ಕಟ್ ಆಗಿದೆ, ಕಾರ್ಡ್ಗೆ ಬಂದಿಲ್ಲ. ಮತ್ತೆ ಮಾರನೇ ದಿನ ಬಂದು ಸಿಬ್ಬಂದಿಯನ್ನ ಪ್ರಶ್ನೆ ಮಾಡಿದಾಗ ಬೇಜವಾಬ್ದಾರಿ ಉತ್ತರ ಕೊಟ್ಟಿದ್ದಾರೆ ಅನ್ನೋದು ಜೀವಿತಾ ಅವರು ಮಾಡ್ತಿರೋ ಆರೋಪ. ಸದ್ಯ ಸಿಬ್ಬಂದಿ ವರ್ತನೆ ಕಂಡು ಬಿಎಂಆರ್ಸಿಎಲ್ಗೆ ಯುವತಿ ದೂರು ಕೊಟ್ಟಿದ್ದಾರೆ. ಅಷ್ಟಕ್ಕೂ ಪೇಮೆಂಟ್ ಗೇಟ್ವೇ ಮೂಲಕ ಬಿಎಂಆರ್ಸಿಎಲ್ನ ಅಕೌಂಟ್ಗೆ ಈ ಹಣ ಬರುತ್ತೆ. ಆದ್ರೆ ತಾಂತ್ರಿಕ ಸಮಸ್ಯೆ ಆದ್ರೆ ದೂರು ಕೊಟ್ರೆ 2 ದಿನದಲ್ಲಿ ವಾಪಸ್ ಬರುತ್ತೆ ಅಂತಿದ್ದಾರೆ ಮೆಟ್ರೋ ಸಾರ್ವಜನಿಕ ಸಂಪರ್ಕಾಧಿಕಾರಿ. ಕಂಪ್ಲೀಟ್ ಆಗಿ ಆಗದಿರುವಂಥ ಟ್ರಾನ್ಸಾಕ್ಷನ್ಗೆ ಈ ಥರ ಯಾವ್ದಾರ ನಮಗೆ ಕಂಪ್ಲೇಂಟ್ ಬಂದಾಗ ನಾವು ಇಮಿಡಿಯೇಟ್ ಆಗಿ ಅದನ್ನು ನಾವು ನಮ್ಮ ಪೇಮೆಂಟ್ ಗೇಟ್ವೇ ಏನಿದೆ, ಗೇಟ್ವೇ ಏನಿದೆ, ಪೇಮೆಂಟ್ ಗೇಟ್ವೇ ಯಾರೇ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು ಇಲ್ಲ ಪೇಟಿಎಮ್ ಆಗಿರ್ಬೋದು, ಅವ್ರ ಹತ್ರ ಮಾತಾಡಿ ಅವ್ರಿಗೆ ಆಟೋಮೆಟಿಕ್ ಆಗಿ ಕಸ್ಟಮರ್ಗೆ ಅದು ಇಟ್ ವಿಲ್ ಗೋ ಆಸ್ ಎ ರಿಫಂಡ್. ಅದಷ್ಟೇ ಅಲ್ಲ, ಈ ರೀತಿ ಪ್ರಾಬ್ಲಮ್ ಬಂದಾಗ ಸಿಬ್ಬಂದಿ ತಾಳ್ಮೆಯಿಂದ ವರ್ತಿಸಿದ್ರೆ ಒಳ್ಳೇದು. ಅದು ಬಿಟ್ಟು ಪ್ರಯಾಣಿಕರ ಜೊತೆ ರೂಡ್ ಆಗಿ ಬಿಹೇವ್ ಮಾಡೋರಿಗೆ ಬಿಸಿ ಮುಟ್ಟಿಸಬೇಕಿದೆ. ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.